ಹಲೋ ಹಾಯ್ ನಮಸ್ತೆ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವತ್ತು ನಾವು ಇಲ್ಲೇ ಬೆಲ್ಗೂರಲ್ಲಿ ಆಲ್ಟ್ ಆಗಿದ್ದೀವಿ. ಇಲ್ಲಿಂದ 2 ಕಿಲೋಮೀಟರ್ ಪ್ರೋಗ್ರಾಮ್ ಇರೋದ್ರಿಂದ ಇಲ್ಲೇ ಆಲ್ಟ್ ಆಗಿದ್ವಿ. ಇದು ನಮ್ಮ ಸ್ಲೀಪರ್ ಕೋಚು. ನಾವೆಲ್ಲೇ ಪ್ರೋಗ್ರಾಮಿಗೆ ಹೋದ್ರು ಇಂಥ ಗಾಡಿಯಲ್ಲೇ ಹೋಗೋದು, ಇದರಲ್ಲೇ ಮನ್ಕೊಳ್ಳೋದು. ಇವಾಗ ನಾವು ಎದ್ದಿದ್ದ ಟೈಮು 12:30 ಅನ್ಸುತ್ತೆ. 12:30ಗೆ ಎದ್ದಿದ್ದೀವಿ. ಇವಾಗ ಮುಖ ಗಿಕ್ಕ ತೊಳ್ಕೊಂಡು ತಿಂಡಿ ಮಾಡಕ್ಕೆ ಹೋಗೋಣ. ಮಧ್ಯಾಹ್ನ 12:30 ಇವಾಗ ತಿಂಡಿ ಮಾಡ್ತಾ ಇದ್ದೀವಿ. ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು, ಅದಕ್ಕೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಇವಾಗ ಬೆಲ್ಗೂರಿಂದ ಒಂದು 2 ಕಿಲೋಮೀಟರ್ ಬೋವಿಹಟ್ಟಿ ಅಂತ ಒಂದು ಊರಿಗೆ ಬಂದಿದ್ದೀವಿ. ಅಲ್ಲೂ ನಿನ್ನೆ ಮಾಡ್ದಂಗೆ ಆಂಜನೇಯ ಸ್ವಾಮಿಯವರ ಒಂದು ಜಾತ್ರೆ ಪ್ರಯುಕ್ತ ಆರ್ಕೆಸ್ಟ್ರಾ ಇಡ್ಸಿದ್ರು. ಇಲ್ಲಿ ಬಂದಾಗ ಬೇಗನೆ ಬಂದ್ವಿ, ಆದರೆ ಮೊಬೈಲ್ ಸ್ವಿಚ್ ಆಫ್ ಆಗಿದ್ದರಿಂದ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಎಲ್ಲ ಬಂದೆಲ್ಲ ಸೌಂಡ್ ಗೌಂಡ್ ಎಲ್ಲ ಅನ್ಲೋಡ್ ಮಾಡಿದ್ವಿ. ಇದ್ದಾಗ ಟೈಮ್ 12:30 ಆಗಿತ್ತು. ಎಲ್ಲ ಮುಗ್ದಿತ್ತು. ಚಿಂತೆ ಇಲ್ಲ, ಸಾಲ ಇಲ್ಲ, ನೆಮ್ಮದಿ ಜೀವನ ನೋಡಿ ಹೆಂಗ್ ಮಲಗಿದಾವೆ. ಅದಾದ್ಮೇಲೆ ಊಟ ಕೊಟ್ಟರು, ಊಟ ಮಾಡ್ಕೊಂಡ್ವಿ. ಅನ್ನ ಸಾಂಬಾರು ಕೊಟ್ಟಿದ್ರು, ಊಟ ಮಾಡಿಕೊಂಡು ಇನ್ನೇನು ನಮ್ಮ ಮನೆ ಕಡೆ ಹೊರಡೋ ಸಮಯ. ಮನೆಗೆ ಹೊರಡೋಕೆ ನಮ್ಮ ಸ್ಲೀಪರ್ ಕೋಚ್ ರೆಡಿ ಆಗಿತ್ತು. ಆದರೆ ಇಲ್ಲೊಂದು ಇನ್ಸಿಡೆಂಟ್ ನಡೀತು. ಕಲಾವಿದರಿಗೆ ಕೆಲವು ಬೆಲೆ ಕೊಡಲ್ಲ, ಯಾಕೆ ಏನಕ್ಕಂತ ಗೊತ್ತಿಲ್ಲ. ಹೆಣ್ಮಕ್ಳಿಗೆಲ್ಲ ಒಂಥರ ನೋಡ್ತಾರೆ. ಅದು ಈ ಊರಲ್ಲಿ ಆ ಥರ ನಡೀತು. ಒಂಥರ ಕೆಟ್ಟದಾಗಿ ಬಿಹೇವ್ ಮಾಡಿದ್ರು. ದಯವಿಟ್ಟು ಯಾರೇ ಆಗಲಿ ಕಲಾವಿದರುಗಳಿಗೆ ಯಾರು ಅವಮಾನ ಮಾಡಬೇಡಿ. ಅವ್ರು ಬರೋದು ನಿಮಗೆ ಅನ್ಸೋಕ್ಕೋಸ್ಕರ, ನಿಮ್ಮನ್ನ ಎಂಟರ್ಟೈನ್ಮೆಂಟ್ ಮಾಡೋಕ್ಕೋಸ್ಕರ ಅವ್ರು ಬರೋದು ಅಂತ ಹೇಳ್ತೀನಿ. ಯಾರು ಬೇಜಾರು ಮಾಡಬೇಡಿ. ಅಂತೂ ಇಂತೂ ನಮ್ಮ ಕಡೂರ್ ಹತ್ರ ಬಂದ್ವಿ. ಕಡೂರ್ ಹತ್ರ ಬಂದು ಇಳಿದ್ವಿ, ನಿದ್ದೆಗಣ್ಣಲ್ಲೇ ಇಳಿದ್ವಿ. ಇವಾಗ ಮನೆಗೆ ಹೋಗ್ಬೇಕು. ಅಂತೂ ಇಂತೂ ಬೆಳಗಿನ ಜಾವ 4 ಗಂಟೆಗೆ ನಮ್ಮ ಮನೆ ಹತ್ರ ಬಂದ್ವಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಈ ಪುಟ್ಟ ಕಲಾವಿದನ ವಿಡಿಯೋ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.